ಹೊಳಲ್ಕೆರೆ ತಾಲೂಕಿನಲ್ಲಿ ಹಲವಾರು ವರ್ಷಗಳ ಕಾಲ ಸಾಗುವಳಿ ಮಾಡಿಕೊಂಡು ಬಂದಿರುವವರಿಗೆ ಸಾಗುವಳಿ ನೀಡಲು ಆಗ್ರಹಿಸಿ ತಾಲೂಕಾ ಆಡಳಿತ ಕೇಂದ್ರದ ಎದುರು ಹೊಳಲ್ಕೆರೆ ತಾಲೂಕಾ ದಲಿತ ಸಂಘರ್ಷ ಸಮಿತಿಯು ಪ್ರತಿಭಟನೆ ನಡೆಸಿತು. ಪ್ರತಿಭಟನೆ ಕುರಿತು ಮಾತನಾಡಿದ ರಾಜ್ಯ ಸಂಚಾಲಕರಾದ ಪಾಂಡುರಂಗ ಸ್ವಾಮಿ ಅವರು, ದಶಕಗಳಿಗೂ ಹೆಚ್ಚು ಕಾಲದಿಂದಲೂ ಭೂಮಿ ಹೊಂದುವ ಕನಸು ದಲಿತರಿಗೆ ಇಂದಿಗೂ ನನಸಾಗಿಯೇ ಉಳಿದಿದೆ. ಸಾಗುವಳಿ ಮಾಡಿಕೊಂಡು ಬಂದಿರುವ ಸಾವಿರಾರು ದಲಿತ ಕುಟುಂಬಗಳು ಸಾಗುವಳಿ ಪತ್ರಕ್ಕೆ ಅರ್ಜಿ ಸಲ್ಲಿಸಿ ಹೋರಾಟ ಮಾಡಿದರೂ ಕೂಡ ಸರ್ಕಾರಗಳು ಹಕ್ಕುಪತ್ರ ನೀಡುವ ಕೆಲಸ ಮಾಡದೇ ಇರುವುದು ಭೂಮಿ ವಂಚಿತರನ್ನಾಗಿಸುವ ಹುನ್ನಾರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಂಜು ದಾಸಿಕಟ್ಟೆ ಮಾತನಾಡಿ, ದಲಿತ ಸಮುದಾಯಕ್ಕೆ ಪ್ರತಿ ಹಳ್ಳಿಯಲ್ಲೂ ಸ್ಮಶಾನಕ್ಕೆ ಭೂಮಿಯನ್ನ ನೀಡಬೇಕೆಂದು ತಿಳಿಸಿದರು. ರಾಜ್ಯ ಸಮಿತಿ ಸದಸ್ಯರಾದ ಶಿವಕುಮಾರ್ ಅವರು ಅತ್ಯಂತ ಕಡುಬಡವರಿಗೆ ನಿವೇಶನಗಳನ್ನು ಹಂಚುವ ಕೆಲಸ ಶೀಘ್ರವಾಗಿ ತಾಲೂಕಾ ಆಡಳಿತ ವ್ಯವಸ್ಥೆ ಮಾಡಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಉಪ್ಪಿರಿಗೇನಹಳ್ಳಿಯ ಇಂದ ಬಂದಿದ್ದಂತಹ ಗ್ರಾಮಸ್ಥರೊಬ್ಬರು ಮಾತನಾಡಿ, ದಶಕಗಳ ಕಾಲದಿಂದಲೂ ಸಾಗುವಳಿ ಮಾಡುತ್ತಾ ಬಂದಿದ್ದೇವೆ. ಸರ್ಕಾರ ಇವಾಗಲಾದರೂ ನನಗೆ ಹಕ್ಕು ನೀಡಬೇಕೆಂದು ಮನವಿ ಮಾಡಿಕೊಂಡರು. ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರರು, ನಿಮ್ಮ ಮನವಿಯನ್ನು ಸರ್ಕಾರದ ಗಮನಕ್ಕೆ ತಂದು ಶೀಘ್ರವಾಗಿ ಬಗೆಹರಿಸಲು ಪ್ರಯತ್ನ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕಾ ಸಂಚಾಲಕರಾದ ರಂಗಸ್ವಾಮಿ ಎನ್ಜಿಹಳ್ಳಿ, ಜಿಲ್ಲಾ ಸಂಚಾಲಕರಾದ ದಿವಾಕರ್, ವಿಶ್ವನಾಥನಹಳ್ಳಿ, ಆನಂದ್, ದಂಡಿಗೇನಹಳ್ಳಿ, ಕಾಲ್ಕೆರೆ ಗುರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದಿದ್ದ ಜನರು ಭಾಗವಹಿಸಿದ್ದರು. ವರದಿ ನಾಗರಾಜ್ ಕೆ. ವ್ಯವಸ್ಥೆನ ಆದಷ್ಟು ತ್ವರಿತವಾಗಿ ಏನು ಗೊಂದಲ ಇದೆ ಅದನ್ನು ರಿಕ್ವೆಸ್ಟ್ ಮಾಡಿಸಿ ಕಮಿಟಿ ಮಾಡಿಸಿ ಏನು 40-50 ವರ್ಷದಿಂದ ಒಂದು ಸಾವಿರಾರು ಜನ ಅರ್ಜಿದಾರರಿದ್ದಾರೆ. ಹೋಗ ಸಿದ್ಧಾಂತ ಪ್ರಾಮಾಣಿಕವಾಗಿ ಜನರಿಗೆ ನೀವು ಸಾಗುವಳಿ ಕೊಡಲೇಬೇಕು ಅಂತೇಳಿ ಈಗಾಗಲೇ ಅವರು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಅಧ್ಯಯನವನ್ನು ಉಳಿಸ್ಕೊಡ್ಬೇಕು ಅಂತ ಆಮೇಲೆ ಹೆಸರು ಸರ್ಕಾರನೇ ನಿಖರವಾಗಿ ಪ್ರಚಾರ ಕೊಡಬೇಕು ಅಂತೇಳಿ ಎಲ್ಲಿ ಎಲ್ಲ ಅದನ್ನು ತಾವು ಗಮನಿಸಿ ಅದು ಮಾಡಿಕೊಡ್ಬೇಕು ಅನ್ನೋದು ನಮ್ಮದು ವಿನಂತಿ. ಅದ್ರ ಜೊತೆಗೆ ಕೆಲವು ಹಳ್ಳಿಗಳಲ್ಲಿ ಗಾಂಧಿ ನಿವೇಶನ ಇದ್ದಾರೆ, ಫಲಾನುಭವಿಗಳಿದ್ದಾರೆ. ಫಲಾನುಭವಿಗಳು ಆಯ್ಕೆಯನ್ನು ಮಾಡುವಲ್ಲಿ ವಿಫಲವಾಗಿದ್ದಾರೆ. ತಾಲೂಕು ಆಡಳಿತ ಹಿಂಗೆ ಹೇಳ್ತಾರೆ, ಭಾಳ ನಾವು ಮನವಿ ಮಾಡಿದ್ವಿ, ಅವರು ಯಾವ ಕ್ರಮನೂ ಕೈಗೊಳ್ಳಿಲ್ಲ. ನಾವಾದರೂ ಮುಂದೆ ಯಾರ್ಯಾರು ಇದ್ದಾರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಹಿಂದುಳಿದವರು ಎಲ್ರಿಗೂ ಅವಕಾಶ ಮಾಡಿಕೊಡೋಂಥದ್ದು ಮಾಡಬೇಕು. ಸ್ಥಳೀಯವಾಗಿರೋಂಥ ಕಾನೂನುಗಳು ನಾವೇನು ಈಗಾಗಲೇ ಹೇಳಿದ್ವಲ್ಲ, 1,050 ಎಕರೆ ಅದಾನಿ ಅಂತ ಒಬ್ಬ ಮಿಲಿಯನಿಯರ್ಗೆ ಆಸ್ತಿಗಳನ್ನ ಕೊಡ್ತಾರೆ. ಆ ಕಾಡು ಕಡಿದು ಏನೋ ಮಾಡೋಕ್ಕೆ ಹೋಗ್ತಾರೆ. ನಾವು ಬಡವರು ಇನ್ನು 100 ರೂಪಾಯಿ ಕೊಡ್ತೀವಿ ವರ್ಷಕ್ಕೆ 1 ಎಕರೆ, ಅಲ್ಲಿಗೆ 200 ರೂಪಾಯಿ ಕೊಡ್ತೀವಿ 2 ಎಕರೆ, 200 ರೂಪಾಯಿ ಕೊಡ್ತೀವಿ. ನಾವು ಆ ರೀತಿ ನಾವು ಜಮೀನಲ್ಲಿ ಹಾಗಾಗಿ ನಮಗೆ ಇವೆಲ್ಲ ಅನುಕೂಲತೆ ನಾವು ಮಾಡಿಕೊಡ್ಬೇಕು ಅಂತೇಳಿ ನಾನು ಮಾನ್ಯ ತಹಸೀಲ್ದಾರ್ ಮನವಿ ಮಾಡ್ಕೊಳ್ತೇನೆ. ಮಂಜು ದಾಸಿಕಟ್ಟೆ ಅವರು ಮನವಿ ಪತ್ರವನ್ನು ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾದ ಬಗರ್ಪುರ್ ಸಾಗುವಳಿ ವಸತಿ ರೈತರಿಗೆ ಖಾಲಿ ನಿವೇಶನ ಕೂಡಲೇ ಒದಗಿಸಿಕೊಡುವಂತೆ ಹಾಗೂ ದಲಿತರಿಗೆ ಸ್ಮಶಾನ ಭೂಮಿ ಕೊಡಿಸುವಂತೆ ಹಮ್ಮಿಕೊಳ್ಳಲಾದ ಈ ಪ್ರತಿಭಟನೆ ಉದ್ದೇಶ. ಈಗಾಗಲೇ ಸುಮಾರು 30-40 ವರ್ಷಗಳ ಅನುಭವ ಹೊಂದಿರುವ ಬಗರ್ಪುರ್ ಸಾಗುವಳಿದಾರರ ಗೋಮಾಳ ಉಲ್ಬಣಿಕರ ಡಿಮ್ಯಾಂಡ್ ಫಾರೆಸ್ಟ್ನಲ್ಲಿ ಸಾಗುವಳಿ ಮಾಡುತ್ತಿದ್ದು, ಫಾರಂ ನಂಬರ್ 53
57ರಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಆದರೂ ಸಹ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರುತ್ತಾರೆ. ಈ ಅನ್ಯಾಯವನ್ನು ಸರಿಪಡಿಸುವಂತೆ ಸಾಗುವಳಿದಾರರಿಗೆ ಸಾಗುವಳಿ ಒದಗಿಸಿಕೊಡುವಂತೆ, ನಿವೇಶನ ರಹಿತರಿಗೆ ಖಾಲಿ ನಿವೇಶನ ನೀಡುವಂತೆ ಮತ್ತು ರಾಜ್ಯದ ದಲಿತರಿಗೆ ಶವ ಸಂಸ್ಕಾರ ಮಾಡಲು ಸ್ಮಶಾನ ಭೂಮಿ ಕೊಡಿಸುವಂತೆ ಒತ್ತಾಯಿಸಿ ಈ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ. ಬಡವರ, ಶೋಷಿತರ, ದುರ್ಬಲರ ಈ ಮನವಿಯನ್ನು ರಾಜ್ಯ ಸರ್ಕಾರ ಮನ್ನಿಸಿ ತಮ್ಮ ಬೇಡಿಕೆ ಈಡೇರಿಸಿಕೊಡಬೇಕೆಂದು ಮಾನ್ಯ ಕಂದಾಯ ಸಚಿವರಿಗೆ ಮತ್ತು ರಾಜ್ಯಪಾಲರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ತಾವು ಈ ಪತ್ರವನ್ನು ಕಳಿಸಿಕೊಡಬೇಕೆಂದು ನಮ್ಮಲ್ಲಿ ಮನವಿ ಮಾಡಿದ್ದೇವೆ. ಕೋರ್ಟಲ್ಲಿ ಪೆಂಡಿಂಗ್ ಇರೋದ್ರಿಂದ ನಾವು ಅಲ್ಲಿಂದ ಸ್ಟೇ ವೀಕೆಂಡ್ ಹೈಕೋರ್ಟಲ್ಲಿ ಇವತ್ತು ನಾನು ಇದನ್ನೇ ಭಾಳ ಉತ್ಸಾಹದಲ್ಲಿದ್ದೀನಿ. ಈ ಒಂದು ಬಗೆಹರು ಕಮಿಟಿಯಲ್ಲಿ ಇಟ್ಕೊಂಡು ತೀರ್ಮಾನ ಮಾಡಬೇಕು. ಭಾಳ ಆಸಕ್ತಿ ಇದೆ, ಮಾಡಬೇಕಂದಿದೆ. ಯಾಕಂದರೆ ಬಡವರು ಮಾತ್ರ ಆಗಿರ್ತಾರೆ, ಬೇರೆ ಯಾರು ಆಗಿರ್ತಾರೆ. ಸೊ ಹೀಗಾಗಿ ಬಾಡಿನಲ್ಲಿ ಅರ್ಹ ಫಲಾನುಭವಿಗಳಿಗೆ ಕೊಡಲಿಕ್ಕೆ ಒಂದು ವ್ಯವಸ್ಥೆ ನನ್ನಿಂದ ಕಳಿಸ್ಕೊಡ್ತೀವಿ ಅವರಿಗೆ. ಸೊ ನಿಮ್ಮ ಮನವಿಯನ್ನು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.